ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಫುಡೀಸ್ ಗಂಗ್. ಸೊ ಇವತ್ತು ಒಂದು ಹೊಸ ವಿಡಿಯೋ, ಒಂದು ಹೊಸ ಔಟ್ಲೆಟ್ ಅಲ್ಲ, ಹಳೆ ಔಟ್ಲೆಟ್. ಸೊ ತುಂಬಾ ವರ್ಷ ಆಗಿದೆ ಅದು ಔಟ್ಲೆಟ್ ಓಪನ್ ಆಗಿ. ಸೊ ಅದನ್ನ ಟ್ರೈ ಮಾಡಕ್ಕೆ ನಾವು ಬಂದಿದ್ದೀವಿ. ನಾವು ಬಂದಿರೋದು ಶಕ್ತಿ ಬೇಕರಿ ಅಂತ ಅಂದ್ಬಿಟ್ಟು. ಇದು ಇರೋದು ಅಂದ್ಬಿಟ್ಟು ITI ಕಾಲೋನಿ ಅಂತ. ಡಿಸ್ಕ್ರಿಪ್ಷನ್ ಆಲ್ರೆಡಿ ಲಿಂಕ್ ಕೊಟ್ಟಿರ್ತಾರೆ, ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದು ಬರೀ ಹೆಣ್ಮಕ್ಳಿಗೆ ಮಾತ್ರ ಕೆಲಸ ಮಾಡ್ತಾರೆ. ವುಮೆನ್ ಎಂಟರ್ಪ್ರಿನರ್ ಅಂತಾನೆ ಹೇಳ್ಬೋದು. ಸೊ ವಿಲ್ ಗೆಟ್ ಇಂಟು ವಿಡಿಯೋ. ಸೊ ಗೈಸ್, ಫಸ್ಟ್ ಮೊಟ್ಟೆ ಪಪ್ಸ್ ತೊಗೊಂಡಿದ್ವಿ. ಸೊ ಎಲ್ಲಿ ಭುವನ ಅಂತ ಕಾಯ್ತಾ ಇದ್ದೀರಾ? ಸೊ ಅವ್ನು ಆ್ಯಕ್ಚುಲಿ ಕ್ಯಾಮ್ರಾಮನ್ ಯಾರೂ ಇಲ್ಲ ಇವತ್ತು. ಸೊ ಅದಕ್ಕೆ ಕ್ಯಾಮ್ರಾಮನ್ ಅವನಾಗಿದ್ದಾನೆ. ಸೊ ನಾನು ಟ್ರೈ ಮಾಡ್ತೀನಿ, ಟ್ರೈ ಮಾಡಾದ್ಮೇಲೆ ಅವ್ನು ಟ್ರೈ ಮಾಡ್ತಾನೆ. ಸೊ ಫಸ್ಟ್ ನಾವು ಮೊಟ್ಟೆ ಬಂದೆ ಕಾರ್ದಿಂದ ಹೋಗೋಣ ಅಂದ್ಬಿಟ್ಟು. ತುಂಬ ಬಿಸಿ ಬಿಸಿ ಇದೆ. ಆ ಕ್ರಂಚ್ನೆಸ್ನ ಫೀಲ್ ಮಾಡ್ಬೋದು ನೀವು. ಚೆನ್ನಾಗಿದೆ. ಈಗ ಭುವನ್ ರಿವ್ಯೂ ಕೇಳೋಣ. ಸೊ ಇವಾಗ ಅಭಿ ಅವ್ರು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಬನ್ನಿ ಪುಕ್ಸ್ ಟ್ರೈ ಮಾಡೋಣ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾಮನ್ಸ್ ಎಲ್ಲ ಬ್ಯುಸಿಯಾಗಿದ್ದಾರೆ, ಎಲ್ಲ ವರ್ಕ್ ಮೇಲೆ ಆಚೆ ಇದ್ದಾರೆ. ಸೊ ಸಡನ್ ಪ್ಲ್ಯಾನ್ ನಾವು ಮಾಡಿದ್ದು. ಬೇಕರಿಯಲ್ಲೂ ಪಪ್ಸ್ ಸಿಗುತ್ತೆ, ಬಟ್ ಎಲ್ಲರೂ ಇಲ್ಲಿ ಪಪ್ಸ್ ಸ್ಪೆಷಲ್ ಅಂತ ಹೇಳ್ತಿದ್ರು. ಇವಾಗ ಟ್ರೈ ಮಾಡಿದಾಗ ಗೊತ್ತಾಯಿತು, ವೆಜಿಟೇಬಲ್ಸು ಎಗ್ ಒಳಗಿರೋದು ಎಲ್ಲ ಫುಲ್ಲು ಕರೆಕ್ಟಾಗಿ ಬೆಂದು ಕರೆಕ್ಟಾಗಿ ಫುಲ್ಲು ಬೇಕ್ ಮಾಡಿಕೊಟ್ಟಿದ್ದಾರೆ. ಆಚೆ ಸಿಗುತ್ತೆ, ಬಟ್ ಒಂದ್ಸತಿ ಕುಕ್ ಆಗಿರಲ್ಲ, ಇಲ್ಲ ವೆಜಿಟೇಬಲ್ಸ್ ಎಲ್ಲ ಸ್ಪ್ರೋಟ್ ಆಗಿರುತ್ತೆ. ಅದಕ್ಕೆ ಇನ್ನೂ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಖಾರ ಬಂದು ತೊಗೊಂಡಿದ್ದೀವಿ. ಸೊ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ, ಫ್ಲಫಿ ಆಗಿದೆ ಅಂತ. ಬೇರೆ ಕಡೆ ಬೇಕ್ರಿಯಲ್ಲಿ ಖಾರ ಬನ್ ಹೆಂಗಿರುತ್ತೆ ಅಂದರೆ ಮಸಾಲೆ ತುಂಬಿಡಿರುತ್ತೆ, ಬಟ್ ಇದರಲ್ಲಿ ನೋಡ್ಬೋದು ಕಂಪ್ಲೀಟ್ ಫುಲ್ಲು ಅದ್ರ ಒಳಗೇನೆ ಕಂಪ್ಲೀಟ್ ಮಸಾಲೆ ಫಿಲ್ ಮಾಡಿದ್ದಾರೆ. ಮಸ್ತಾಗಿದೆ ಮಾತ್ರ ಖಾರ ಬನ್ ಮಾತ್ರ. ಅದೇ ಬೇಗ ತಿಂದ್ಬಿಡ್ಬೇಕು. ಸೊ ನೆಕ್ಸ್ಟು ಎಗ್ ತಿಂದಮೇಲೆ ವೆಜ್ ತಿನ್ಬಾರ್ದಾ? ಸೊ ವೆಜ್ ಪಪ್ಸ್ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಲೈಕ್ ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಟಿಮೇಟ್ ಟೇಸ್ಟ್ ಇದು, ಮಸ್ಟ್ ಟ್ರೈ. ಸರಿ, ಇವಾಗ ನಮ್ಮ ಅಭಿಯವರು ಹೋಗಿದ್ದಾರೆ ಕ್ಯಾಮ್ರಾಮನ್ ಕೆಲಸ ಮಾಡೋದಕ್ಕೆ. ವೆಜ್ ಪಪ್ಸ್ ಫಸ್ಟ್ ಟ್ರೈ ಮಾಡೋಣ. ಅಭಿಯವರು ಇಲ್ಲ, ನಾನು ಡೌಟ್ ಬಿದ್ದೆ. ಎಗ್ ಪಪ್ಸ್ ಎಲ್ಲ ಕಡೆ ಚೆನ್ನಾಗಿರ್ತೈತೆ, ವೆಜ್ ಪಪ್ಸು ಅಷ್ಟೊಂದು ತಿನ್ನೋದು ಇಲ್ಲ ನಾನು. ನಿಜ ಚೆನ್ನಾಗೈತೆ, ಲಿಟ್ರಲಿ. ಲೇಯರು ಅಷ್ಟೇ 5 ಲೇಯರ್ ಇದೆ ಟೋಟಲ್ ಫುಲ್ಲಾಗಿ. ವೆಜಿಟೇಬಲ್ಸು ಅಷ್ಟೇ, ಇದು ಅಷ್ಟೇ ಸೇಮ್ ಅದೇ ಥರ ಫುಲ್ಲಾಗಿ ಕುಕ್ ಆಗಿದೆ. ಇದೂ ಸ್ವಲ್ಪನೂ ಬೇರೆ ಇರೋ ಥರ ಇಲ್ಲನೇ ನಾನು ಇದಿರೋ ಥರ ಏನು ಪ್ರಾಬ್ಲಮೂ ಇಲ್ಲ ಇದರಲ್ಲಿ.
ಕ್ಯಾಮ್ರಾ ಮೇಲೆ ಇಲ್ದಿರ ತುಂಬ ಅನುಭವಿಸ್ತಾ ಇದ್ದೀರಿ. ನೆಕ್ಸ್ಟ್ ಖಾರ ಬನ್ ಟ್ರೈ ಮಾಡೋಣ. ಎಲ್ಲ ತಿಂದ್ಮೇಲೆ ನೀರು ಕುಡಿತಾ ಇದ್ರಿ, ಬಟ್ ಇದ್ರಲ್ಲಿ ನಾವು ನೀರೇ ಕುಡಿತಾ ಇಲ್ಲ. ಖಾರ ಬನ್ ನೀವೇ ನೋಡ್ಬೋದು, ಮೇಲೇನೂ ಅಷ್ಟೇ ಫುಲ್ಲು ಫ್ಲಫಿ ಆಗಿದೆ ನೋಡಿ ನೀವೇನೆ. ನಾರ್ಮಲ್ ಎಲ್ಲ ಸಿಗೋ ಖಾರ ಬನ್ನಲ್ಲಿ ಜಸ್ಟ್ ಬಂದಿರುತ್ತೆ, ಮಸಾಲ ಫುಲ್ಲಾಗಿ ಓವರ್ಲೋಡ್ ಮಾಡಿರ್ತಾರೆ, ಬೇಕ್ ಮಾಡಿರ್ತಾರೆ, ಬಟ್ ಬೇರೆ ಏನೂ ಸಿಗಲ್ಲ. ಇದ್ರ ಮೇಲೆ ಫುಲ್ ಫ್ಲಫಿ ಆಗಿದೆ ನೋಡಿ ನೀವೇ ಬೇಕಾದ್ರೆ. ಎಷ್ಟು ಬಿಟ್ಟು ಟ್ರೈ. ಫ್ಲಫಿಯಾಗಿ ಸಖತ್ತಾಗಿದೆ. ಟೇಸ್ಟು ಅಷ್ಟೇ, ಜಾಸ್ತಿ ಓವರ್ ಮಸಾಲೆ ಹಾಕಿಲ್ಲ, ಮೈಲ್ಡ್ ಹಾಕಿದ್ದಾರೆ. ಫ್ಲೇವರ್ ಅಷ್ಟೇ ಮೌತ್ ಬಸ್ಟಿಂಗ್ ಐತೆ ಇದು. ಸೊ ಗೈಸ್ ನೆಕ್ಸ್ಟ್ ಆಲೂ ಬಂದು ತೊಗೊಂಡಿದ್ದೀವಿ. ಸೊ ನೋಡ್ಬೋದು ಸೆಂಟ್ರ್ ಸ್ಟಫ್ ಮಾಡಿದ್ದಾರೆ. ಸೊ ಇಷ್ಟ ಆಯ್ತು. ಸ್ವಲ್ಪ ಬಿಸಿ ಇರಬೇಕಿತ್ತು. ಸೊ ನಾವೇ ಹೇಳಿದ್ರೆ ಅಂದರೆ ಬಿಸಿ ಬೇಡ ಹಂಗೆ ಕೊಡಿ ಅಂತ. ಸೊ ಬಿಸಿ ಚೆನ್ನಾಗಿರ್ತೈತೆ. ತಿನ್ನಕ್ಕೆ ಅರ್ಜೆಂಟ್ ಆದರೆ ಬಿಸಿ ಇದ್ರೆ ಏನು, ತಣ್ಣಗಿದ್ರೆ ಏನು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಎಂಜಾಯ್. ಬಟ್ ಮಸ್ಟ್ ಟ್ರೈ. ಓಕೆ, ಇವಾಗ ನಾವು ಟ್ರೈ ಮಾಡೋಣ. ನೀವು ನೋಡ್ಬೋದು ಕುಬ್ಬಿ ಇಲ್ದಂಗೆ ಆಲೂ ಫುಲ್ ಸ್ಟಫ್ ಆಗಿದೆ. ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಅಷ್ಟೇ ಸೇಮ್ ಫ್ಲಫಿಯಾಗೇ ಇದೆ. ಇವರು ಅಷ್ಟೇ ಏನು ಹೇಳಿಲ್ಲ, ಬಟ್ ಇಡ್ಲಿ ಚೆನ್ನಾಗಿದೆ. ಇದು ಸೇಮ್ ಈ ಮಸಾಲೆ ದೋಸೆಯಲ್ಲಿ ಆಲೂ ಪಲ್ಯ ಹಾಕೊಂಡು ತಿಂದರೆ ಹೇಗಿರುತ್ತೋ ಹಾಗೇ ಇದೆ ಇದು. ಫ್ಲೇವರು ಅಷ್ಟೇ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಮೈಲ್ಡ್ ಆಗಿದೆ. ಮಸ್ಟ್ ಟ್ರೈ. ಇಲ್ಲಿನ ಫೇಮಸ್ ಹನಿ ಕೇಕು. ಸೊ ತುಂಬ ನಾನು ಇದು ತುಂಬ ಫ್ಯಾನು ಆ್ಯಕ್ಚುಲಿ. ಇದಕ್ಕೋಸ್ಕರನೇ ಆ್ಯಕ್ಚುಲಿ ಈ ಔಟ್ಲೆಟ್ ವಿಸಿಟ್ ಮಾಡೋಕ್ಕೆ ನಾವು ಬಂದಿದ್ದು. ಸೊ ವರ್ಡ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಟ್ರೈ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಹನಿ ಕೇಕ್ ಮಾತ್ರ ಮಸ್ಟ್ ಟ್ರೈ ಮಾಡಬೇಕು. ಯಾಕಂದರೆ ಇಲ್ಲೆಲ್ಲ ಬಂದವ್ರು ಬರೀ ಹನಿ ಕೇಕ್ ಮಾತ್ರ ಟ್ರೈ ಮಾಡ್ತಾರೆ. ಸೊ ಯಾಕಂದ್ರೆ ತುಂಬ ಹನಿ ಕೇಕ್ ತುಂಬ ಫೇಮಸ್ ಇಲ್ಲಿ. ಸೊ ಬೋನ್ ಟ್ರೈ ಮಾಡ್ತಾನೆ ನೋಡಿ. ಅದು ಅಲ್ಲದೆ ಸ್ವಲ್ಪ ಅಭಿ ಅವ್ರ ಫೇವ್ರೇಟ್ ಜಾಸ್ತಿ ಸ್ವೀಟೇ ಅಲ್ವಾ. ಸೊ ಹನಿ ಕೇಕ್ ನಂಗೆ ಸ್ವೀಟ್ ಅಂದರೆ ಆಗಲ್ಲ, ಜಸ್ಟ್ ಟ್ರೈ ಕೊಡೋಣ. ನೋಡ್ಬೋದು ಬೇಕರಿಯಲ್ಲಿ ಸಿಗೋ ಹನಿ ಕೇಕಲ್ಲಿ ಅಷ್ಟೊಂದು ಹನಿ ಇರಲ್ಲ, ಸ್ವೀಟ್ನೆಸ್ಸು ಅಷ್ಟೇ ಕಮ್ಮಿ ಇರುತ್ತೆ. ಇದು ನೋಡ್ಬೋದು ನೀವೇನೆ ಎಷ್ಟು ಡ್ರಿಪ್ಪಿಂಗ್ ಆಗ್ತಿದೆ ಅಂತ. ಸ್ವೀಟ್ ಅಂದರೆ ಮೊದಲೇ ಆಗಲ್ಲ, ಅದರೊಳಗೆ ಇದು ಓವರ್ ಸ್ವೀಟಾಗೇ ಇದೆ. ಟೇಸ್ಟ್ ಚೆನ್ನಾಗಿದೆ. ಯಾರಿಗೆಲ್ಲ ಸ್ವೀಟ್ಸ್ ಇಷ್ಟ ಇರುತ್ತೋ ಮಸ್ಟ್ ಟ್ರೈ ಮಾಡ್ಬೋದು. ಇದು ಫ್ಲಫಿ ಆಗಿದೆ, ಸಕ್ಕತ್ತಾಗಿದೆ, ಸ್ಪಂಜ್ ಥರ. ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ರಿ. ಸೊ ಇನ್ನು ಡೋನಟ್ ಮತ್ತು ಮಿಕ್ಸರು ಮತ್ತು ಕುಕೀಸ್ ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಅಲ್ಲಿ ಆ್ಯಕ್ಚುಲಿ ಅದು ಇಲ್ಲಿ ಅವೈಲಬಿಲಿಟಿ ಇದ್ದಿಲ್ಲ ಈಗ. ಮತ್ತು ಮಿಕ್ಸರ್ ಇತ್ತು, ಫುಲ್ ತೊಗೊಂಡು ಟ್ರೈ ಮಾಡೋಕ್ಕಾಗಲ್ಲ. ಸೊ ನನಗೆ ಇಷ್ಟ ಆಗಿದ್ದು ಮೊಟ್ಟೆ ಪಪ್ಸು ಮತ್ತು ಹನಿ ಕೇಕು ಮತ್ತು ಆಲೂ ಬನ್ನು. ನಮಗೂ ಸೇಮ್ ಇಷ್ಟ ಆಯಿತು, ಬಟ್ ಹನಿ ಕೇಕ್ ಇಷ್ಟ ಆಗಿಲ್ಲ. ಅದ್ರ ಬದಲಾಗಿ ಖಾರ ಬನ್ ಇಷ್ಟ ಆಯ್ತು ನನಗೆ. ಐಲ್ದಂಗೆ ಚೆನ್ನಾಗಿ ಫ್ಲಫಿ ಆಗಿತ್ತು, ಅದಕ್ಕೆ ನಂಗೆ ಆ್ಯಕ್ಚುಲಿ ಏನಂದ್ರೆ ಫುಲ್ ಫ್ರೆಶ್ ಆಗೇ ಇರ್ತೈತೆ ಇಲ್ಲಿ. ಸೊ ಮಸ್ತ್ ವಿಸಿಟ್ ನಿಮಗೆ. ಸೊ ಬಂದು ಟ್ರೈ ಮಾಡಿ. ಸೊ ಲೊಕೇಶನ್ ಬಂದು ITS ಸರ್ಕಲ್ ಇಂದ ಸೊ ಆಪೋಸಿಟ್ ಒಂದು ರೋಡ್ ಹೋಗುತ್ತೆ. ಸೊ ಆಲ್ರೆಡಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ವಿಲ್ ಸಿ ಯು ನೆಕ್ಸ್ಟ್ ಚಾಲೆಂಜ್. ಬಾಯ್.